ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಲೋಕಾಯುಕ್ತಕ್ಕೆ ಟ್ರಾಪ್ ಆಗ್ತಾ ಇದ್ದಂತೆ ಹೆದರಿ ಹೋಗ್ಬಿಟ್ಟಿದ್ದಾರೆ ಶಾಸಕ. ಲೋಕ ಪೊಲೀಸರನ್ನ ನೋಡಿ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ರಂತೆ ನೋಡಿ. ನಾವು ಲೋಕಾಯುಕ್ತ ಪೊಲೀಸರು ಅಂತ ಹೇಳ್ತಾ ಇದ್ದಂತೆ 5 ನಿಮಿಷ ಗಪ್ ಚುಪ್ ಕೂತ್ಕೊಂಡಿದ್ರಂತೆ. 5 ಲಕ್ಷ ದುಡ್ಡನ್ನ ಪಕ್ಕಕ್ಕಿಟ್ಟು ಬೆವರ್ ಹೋಗಿದ್ದಾರೆ ಚಂದ್ರು ಲಮಾಣಿ. ನಂದೇನ್ ತಪ್ಪಿಲ್ಲ, ನಾನು ಇನ್ನೋಸೆಂಟ್ ಅಂತ ಶಿರಾಟಿ ಶಾಸಕ ಹೇಳ್ತಾರಂತೆ ನೋಡಿ. ಪ್ಲೀಸ್ ಇದೆಲ್ಲ ಏನು ಮಾಡಬೇಡಿ, ಅಂದ್ರೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಟುಬಿಡಿ ಅನ್ನೋ ಲೆಕ್ಕದಲ್ಲಿ ನಾನು ಇನ್ನೋಸೆಂಟ್ ಅಂತ ಹೇಳಿ ಪದೇ ಪದೇ ಹೇಳ್ತಾನೆ ಇದ್ರು ಚಂದ್ರು ಲಮಾಣಿ. ಕೇಸ್ನಲ್ಲಿ ನನ್ನನ್ನ ಸಿಲುಕಿಸೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಕೇಸ್ನಲ್ಲಿ ನಿಮ್ಮನ್ನ ಸಿಲುಕಿಸುವಂತ ಷಡ್ಯಂತ್ರ ಯಾರು ಮಾಡ್ತಾರೆ? ನೀವೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೀರಿ. ಅದೇನ್ ಬೇರೆ ಪ್ಲೇಸ್? ನಿಮ್ದೇ ಆಸ್ಪತ್ರೆ ಅಲ್ಲ, ಬಾಲಾಜಿ ಆಸ್ಪತ್ರೆ ನಿಮ್ದೇ ಅಲ್ವಾ? ನಿಮ್ಮ ಆಸ್ಪತ್ರೆಯಲ್ಲಿ ಅದೇ MD ಚೇರ್ನಲ್ಲಿ ನೀವೇ ಕೂತ್ಕೊಂಡಿದ್ದೀರಿ. ನಿಮ್ಮ ಎದುರುಗಡೆ ಕೂತಿದ್ದ ವ್ಯಕ್ತಿ ಗುತ್ತಿಗೆದಾರ. ಅವ್ರ ಕಡೆಯಿಂದ ನಿಮ್ಗೆ 5 ಲಕ್ಷ ರೂಪಾಯಿ ಬಂದಿದೆ, ನೀವೇ ನಿಮ್ಮ ಟೇಬಲ್ ಮೇಲೆ ಇಟ್ಕೊಂಡಿದ್ದೀರಿ. ಇದೆಲ್ಲ ನೋಡಿ ಷಡ್ಯಂತ್ರ ಅಂತ ಬೇರೆ. ಈ ರಾಜಕಾರಣಿಗಳಿಗೆ ಇದೊಂದು ಚಟ. ಅವ್ರೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಷಡ್ಯಂತ್ರ, ವಿರೋಧ ಪಕ್ಷದವರ ಷಡ್ಯಂತ್ರ, ಬೇಕು ಅಂತಾನೆ ಮಾಡಿದ್ದಾರೆ, ಇದನ್ನೆಲ್ಲ ಹೇಳ್ಬಿಡೋದು, ಸುಮ್ಮನೆ ಹೇಳ್ಬಿಡೋದು. ಇದನ್ನೆಲ್ಲ ನಂಬೋದಕ್ಕೆ ಲೋಕಾಯುಕ್ತ ಪೊಲೀಸರು ಜನರು ಏನೋ ದಡ್ರ ತರ ಕಾಣಿಸ್ತಾರ? ನಾವೀಗಾಗಲೇ ಮಾತಾಡ್ತಾ ಇದ್ವಿ ಆರಂಭದಲ್ಲಿನೇ, ಲೋಕಾಯುಕ್ತ ಪೊಲೀಸರನ್ನ ನೋಡಿದ ತಕ್ಷಣ ಇವ್ರ ರಿಯಾಕ್ಷನ್ ಹೆಂಗಿರಬಹುದು ಅಂತ ಹೇಳಿ. ಅದಕ್ಕೆ ಉತ್ತರ ಇದು. ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಅವರು. 5 ನಿಮಿಷ ಗಪ್ ಚುಪ್ಪಾಗಿ ಕೂತ್ಕೊಂಡಿದ್ರಂತೆ ಚಂದ್ರು ಲಮಾಣಿ. ಮೊದಲ ಬಾರಿಗೆ ಶಾಸಕರಾಗಿದಾರ್ರಿ, ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ. ಏನು ಎಲ್ಲರೂ ಶಾಸಕರಾಗೋದಕ್ಕೆ ಸಾಧ್ಯನಾ? ಜನಸೇವೆ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಸಿಗುತ್ತಾ? ಸಾಧ್ಯನೇ ಇಲ್ಲ. ಅದು ಅಷ್ಟು ಸುಲಭನೂ ಅಲ್ಲ. ಒಬ್ಬ ಎಜುಕೇಟೆಡ್, ಒಬ್ಬ ವಿದ್ಯಾವಂತ, ಒಬ್ಬ ಡಾಕ್ಟರ್ ನಮ್ಮ ಕ್ಷೇತ್ರಕ್ಕೆ MLA ಆಗಿ ಬಂದ್ರೆ ನಮ್ಮ ಕಷ್ಟಗಳೆಲ್ಲ ತೀರ್ತವೆ, ನಮಗೆ ಏನ್ ಬೇಕೋ ಅದನ್ನ ಸಹಾಯ ಮಾಡ್ತಾರೆ. ಎಷ್ಟು ಆಸೆಯನ್ನ ಇಟ್ಕೊಂಡಿರಬಹುದು ಆ ಜನ. ಪಾಪ ಅವರಿಗೆ ಮಹಾ ಮೋಸ ಮಾಡಿಬಿಟ್ರು ಈ ಶಾಸಕ. ಸೊ ಲೋಕಾಯುಕ್ತದವ್ರು ಒಳಗಡೆ ಬರ್ತಾ ಇದ್ದಂತೆ ಯಾರು ನೀವು ಅಂತ ಕೇಳಿದ್ದಾರೆ. ನಾವು ಲೋಕಾಯುಕ್ತ ಪೊಲೀಸರು ಅಂದ್ಬಿಟ್ಟಿದ್ದಾರೆ ಅವರು. ಸೊ ಕಕ್ಕಾಬಿಕ್ಕಿ ಯಾಕೆ ಸೈಲೆಂಟ್ ಆಗಿ ಕೂತಿದಾರಂತೆ 5 ನಿಮಿಷ, ಏನು ಮಾತಾಡಿಲ್ವಂತೆ. ಸೊ ಸಡನ್ ಆಗಿ ಅವರ ಪಕ್ಕದಲ್ಲಿದ್ದಂತ ಹಣನ ತೆಗೆದುಕೊಂಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ಅದಾದ ನಂತರ ಅವರ PAಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಇವ್ರನ್ನೂ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಆಗಿರುವಂತ ಮಾತುಕತೆ ಇದೆಯಲ್ಲ, ನಾನು ಇನ್ನೋಸೆಂಟ್, ನನಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.